ಲೇಖ. ಹಲೋ ಮಿಸ್ಟರ್ ಅನಿರುದ್ಧ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವ್ಯಾರು? ನೀವು ಚೆನ್ನಾಗೇ ಇರ್ತೀರ ಬಿಡಿ. ಇವ್ರ ತಲೆಯನ್ನು ಹೊಡೆದು ಜೀವನ ಮಾಡ್ತಿರೋ ನೀವು ಚೆನ್ನಾಗಿರಲೇಬೇಕು. ವಾಟ್ ನಾನ್ ಸೆನ್ಸ್? ಯಾರೋ ನೀನು? ಇದ್ದಿದ್ದಾಗ ಹೇಳಿದ್ರೆ ಎದ್ದು ಬಂದು ಎದೆಗೊದ್ರು ಅನ್ನೋದು ಇದೇ ಕಾರಣಕ್ಕೆ. ಸತ್ಯ ಹೇಳ್ತಾ ಇದ್ದೀನಿ ಎಡಿಟರ್ ಸಾಹೇಬ್ರೆ. ಯಾರು ನೀನು? ಯಾರೋ ಥರ್ಡ್ ಪಾರ್ಟಿ ಅಂದ್ಕೊಳ್ಳಿ. ಅಂತೂ ತೇಜಸ್ವಿನಿ ಮೇಡಮ್ನ ತುಳಿದು ರಾಜಕೀಯ ಮಾಡಿ ನಿಮ್ಮ ಅಪ್ಪಂಗೆ ಸೆಡ್ ಹೊಡೆದು ನ್ಯೂ ಚಿತ್ರಲೇಖ ಪತ್ರಿಕೆನ ಓಪನ್ ಮಾಡೇ ಬಿಟ್ರಿ. ಏಯ್, ಎದ್ರಗ್ ಬಾ. ಈ ಥರ ಕದ್ದು ಮಾತಾಡ್ಬೇಡ. ಯಾರು ನೀನು? ಏನು ಸ್ವಂತ ಮಾಡೋ ಯೋಗ್ಯತೆ ಇಲ್ಲ ನಿಮಗೆ. ಅಪ್ಪನ ಹೆಸರು ಹೇಳ್ಕೊಂಡು ಅವ್ರದೇ ಹೆಸರಲ್ಲಿ ಪೇಪರ್ನ ಓಪನ್ ಮಾಡಿಬಿಟ್ರಿ. ಕಲಬೆರಕೆ ಯಾವತ್ತಿದ್ರು ಕಲಬೆರಕೆನೆ. ಎದ್ರಗ್ ಬಂದ್ರೆ ಸಾಯಿಸ್ಬಿಡ್ತೀನಿ. ಅಯ್ಯ, ಸಾಯಿಸೋದು, ತಲೆ ಹೊಡೆಯೋದು, ಕಿಡ್ನಾಪ್ ಮಾಡಿಸೋದು ಇದೆಲ್ಲ ನಿಮಗೆ ಅಭ್ಯಾಸ ಆಗೋಗಿದೆ. ಇದೇ ಥರನೇ ತಾನೇ ನಿಮ್ಮ ಸ್ವಂತ ಅಣ್ಣನ್ನು ಕಿಡ್ನಾಪ್ ಮಾಡಿಸಿತ್ತು. ಯಾರು? ಹೆಸರು ಹೇಳು, ಮಾತಾಡೋ. ಎಲ್ಲ ಗೊತ್ತಾಗಿದೆ ಅನಿರುದ್ಧ್ ಅವರೇ. ಸ್ವಂತ ಅಣ್ಣನ್ನೇ ಕಿಡ್ನಾಪ್ ಮಾಡಿಸಿದಂಥ ಖತರ್ನಾಕ್ ಮನುಷ್ಯ ನೀನು ಅಂತ ಜನರಿಗೆ ಗೊತ್ತಾದರೆ ಹೇಗಿರುತ್ತೆ ಹೇಳಿ? ನೋಡು, ಎಲ್ಲಿದೆಯಾ ನೀನು? ಎದುರು ಬಾ, ಮಾತಾಡೋಣ. ನಿನ್ಗೇನು ಬೇಕು ಹೇಳು, ನಾನು ಕೊಡ್ತೀನಿ. ಇದೆಲ್ಲ ಪ್ರಚಾರ ಮಾಡಬೇಡ. ಯಾರ ಕಡೆ ನೀನು? ನಿನಗಿದೆಲ್ಲ ಹೇಗೆ ಗೊತ್ತಾಯ್ತು? ನೀವು ಕಣ್ಣು ಮುಚ್ಕೋಬೋದು, ಆದರೆ ಲೋಕ ಕಣ್ಣಿಲ್ವಾ? ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಫಿರಂಗಿಲಿ ಮತ್ತು ತುಂಬಿಸ್ತಾರಲ್ಲ ಹಾಗೆ ತುಂಬಿಸಿ ಒಂದೇ ಸಲ ಉಡಾಯಿಸಿದ್ರೆ ಚಿತ್ರ ಆಗ್ಬಿಡ್ತೀರಾ. ಹಲೋ, ಈಗ ಮಾತು ಬೇಡ. ನೋಡು, ನನಗೆ ನೀನು ಸಿಗಬೇಕು. ನಿನ್ನ ಜೊತೆ ಮಾತಾಡ್ಬೇಕು ನಾನು. ಯಾಕೆ? ವ್ಯವಹಾರ ಕುದುರ್ಸಕ್ಕ? ಹಾಗೆಲ್ಲ ಸಿಗೋ ಮುಂಚೆ ನಾನಲ್ಲ. ನೋಡಿ, ನೀವು ಆಡಿದ್ದೆ ಆಟ ಅಂತ ಅಂದ್ಕೋಬೇಡಿ. ನಿಮ್ಮನ್ನು ಆಡ್ಸೋದಕ್ಕೆ ನಾನಿದ್ದೀನಿ. ಗುಡ್ ಬೈ. ಹ್ಯಾವ್ ಅ ನೈಸ್ ಡೇ. ಹಲೋ. ಅಲ್ಲ, ಧ್ವನಿ ಗುರ್ತೇ ಸಿಕ್ಕಿಲ್ವಾ ನಿನಗೆ? ಇಲ್ಲ ಕಣ, ಯಾರು ಅಂತ ಗೊತ್ತಾಗಲಿಲ್ಲ. ಅವ್ನು ಹೇಳೋ ರೀತಿ ನೋಡಿದ್ರೆ ಅವ್ನಿಗೆಲ್ಲ ವಿಷಯನೂ ಗೊತ್ತಾಗಿದೆ. ಯಾರಿರ್ಬೋದು? ಗೊತ್ತಾಗ್ತಾ ಇಲ್ಲ. ನಿಜಕ್ಕೆ ತಲೆ ಮೇಲೆ ಹೊಡೆದಾಗ ಹೇಳ್ತಿದ್ದಾನೆ. ಅವನಿಗೆ ನಾನು ಆದಿತ್ಯನ ಕಿಡ್ನಾಪ್ ಮಾಡಿಸಿದ್ದು, ಕೂಡು ಹಾಕಿದ್ದು ಎಲ್ಲ ವಿಷಯನೂ ಗೊತ್ತಿದೆ. ನೀಟಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ನನ್ನನ್ನು. ಯಾವ ನಂಬರಿಂದ ಕಾಲ್ ಬಂತು? ಬುದ್ಧಿವಂತ ಕಣ. ಸೆಲ್ಲಿಂದ ಕಾಲ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಯಾವುದೋ ಬೂತಿಂದ ಫೋನ್ ಮಾಡಿದ್ದಾನೆ. ಅವನ ಐಡೆಂಟಿಟಿ ಗೊತ್ತಾಗಬಾರ್ದು ಅಂತ. ನೋಡು ಅನ್ನಿ, ನೆನಪಿದೆಯಾ ನಿನಗೆ? ನಿಂಗೆ ಮುಂಚೆನೂ ಇದೇ ಥರ ಕಾಲ್ಸ್ ಬರ್ತಾ ಇತ್ತು. ಹೌದು, ಅದನ್ನು ಮಾಡ್ತಾ ಇದ್ದಿದ್ದು ದುಷ್ಯಂತ್. ಆ ದುಷ್ಯಂತನೇ ಇವಾಗ ಯಾಕೆ ಕಾಲ್ ಮಾಡ್ತಾ ಇರಬಾರ್ದು? ಅವನು ಹೇಗೋ ಕಾಲ್ ಮಾಡ್ತಾನೆ. ಅವನು ಜೈಲಲ್ಲಿದ್ದಾನೆ. ಕಡಿಮೆ ಅಂದರೂ 5 ವರ್ಷ ಆಚೆ ಬರಲ್ಲ ಅವನು. ಹೌದಾ? ಹಾಗಾದರೆ ನಿನ್ನ ಲೂಪ್ ಹೋಲ್ ಇವಾಗ ಯಾರಿಗೆ ಗೊತ್ತಿದ್ದು ಕಾಲ್ ಮಾಡ್ತಾ ಇದ್ದಾರೆ? ಗೊತ್ತಿಲ್ಲ ಕಣ. ಆದರೆ ಈ ಸಲ ಕಾಲ್ ಮಾಡ್ತಿರೋನು ತುಂಬ ಡೇಂಜರಸ್. ಮುಂಚೆ ಅದರ ಸಾಕ್ಷಿ ವಿಷಯ ಇತ್ತು, ಆದರೆ ಈಗ ಆದಿತ್ಯನ ಕಿಡ್ನಾಪ್ ವಿಚಾರ. ವಿಷಯ ಲೀಕ್ ಆದರೆ ನನ್ನ ಕತೆ ಅಷ್ಟೆ. ನಮ್ಮಪ್ಪ ಅಮ್ಮನೇ ನನ್ನನ್ನು ಸುಮ್ಮನೆ ಬಿಡಲ್ಲ. ಎಷ್ಟು ಸೀಕ್ರೆಸಿ ಮೇಂಟೈನ್ ಮಾಡಿದ್ದೆ ಆದಿತ್ಯನ ಕಿಡ್ನಾಪ್ ವಿಚಾರನ. ಎಲ್ಲನೂ ಪ್ರಧಾನ ತಲೆಗೆ ಹಾಕಿ ನೆಮ್ಮದಿಯಾಗಿದ್ದೆ. ನನ್ನ ತಲೆಗೆ ಏನೂ ಬರಲ್ಲ ಅಂತ ಆರಾಮಾಗಿದ್ದೆ. ಇದೊಂದು ಫೋನ್ ಕಾಲ್ ನನ್ನ ನೆಮ್ಮದಿ ಹಾಳು ಮಾಡಿಬಿಟ್ಟಿದೆ.
ಹಾಳಾದವನು ಅವನ ಐಡೆಂಟಿಟಿನೂ ಹೇಳ್ತಾ ಇಲ್ಲ ದುಡ್ಡು ಕೊಂಡ್ಕೊಳ್ಳೋಣ ಅಂದರೆ. ನೋಡು ಅನ್ನಿ, ನಿನಗೆ ಫೋನ್ ಕಾಲ್ ಮಾಡಿ ಬೆದರಿಕೆ ಹಾಕ್ತಾ ಇರೋನು ಸುಮ್ಮನೆ ಕೂರಲ್ಲ, ತಿರುಗಿ ಫೋನ್ ಮಾಡದೇ ಇರಲ್ಲ, ಮತ್ತೆ ಫೋನ್ ಮಾಡ್ತಾನೆ. ಆಗ ಕ್ಲೀನಾಗಿ ಮಾತಾಡೋ ಅವನ ಹತ್ರ, ಎಷ್ಟು ಬೇಕಾದರೂ ದುಡ್ಡು ಕೊಡೋಕೆ ರೆಡಿ ಇದ್ದೀನಿ ಅಂತ ಹೇಳು. ಅಲ್ಲ ಕಣೋ, ದುಡ್ಡು ಅಂದ್ರೆ ಇವತ್ತು ಯಾರೋ ಬಾಯ್ ಬಿಡಲ್ಲ. ಇನ್ಫ್ಯಾಕ್ಟ್ ಅವ್ನು ದುಡ್ಡಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇರ್ತಾನೆ. ಈ ಥರ ಬೆದರಿಕೆ ಹಾಕ್ತಾ ಇರೋದು ದುಡ್ಡು ಕಿತ್ಕೋಬೇಕು ಅಂತಾನೆ. ಅವ್ನ ಬಾಯಿಗೆ ಅಷ್ಟು ಹಾಕು, ಸುಮ್ಮನಾಗ್ತಾನೆ. ಹಾಳಾದವನು ಇಷ್ಟು ಅಂತ ಹೇಳಿ ಕೊಟ್ಟು ಕ್ಲಿಯರ್ ಮಾಡ್ತೀನಿ, ಆದರೆ ಹೇಳ್ತಾ ಇಲ್ವಲ್ಲ. ನೀನು ಮುಂಚೆ ಏನೇನು ಮಾಡಿದೆ ಅಂತ ಅನ್ನೋದು ನನಗೆ ಗೊತ್ತು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಆದಿತ್ಯ ರಿವರ್ ರಾಫ್ಟಿಂಗ್ ಹೋದಾಗ ಅವನ ಮೇಲೆ ಮರ್ಡರ್ ಅಟೆಂಪ್ಟ್ ಮಾಡಿದ್ದು ನಾನು ಅಂತ ಏನಾದರೂ ಗೊತ್ತಾ ಅವನಿಗೆ? ಅದೇ ಟೆನ್ಷನ್ ಆಗ್ತಾ ಇರೋದು ನನಗೆ. ಜಸ್ಟ್ ವೆಯ್ಟ್, ಮಾಡೇ ಮಾಡ್ತಾನೆ. ನೀನು ಹೆದರ್ಕೋಬೇಡ, ಹುಷಾರಾಗಿರು. ಯಾವ್ಯಾವ ನಂಬರಿಂದ ಫೋನ್ ಕಾಲ್ಸ್ ಬರ್ತಾ ಇದೆ ಅಂತ ಗಮನ ಇಟ್ಕೊ. ನಾವು ಫೈಂಡ್ ಔಟ್ ಮಾಡೋಣ, ನಾವು ಡೀಲ್ ಮಾಡೋಣ. ಸಾಕ್ಷಿ, ಹಾಪ ಬಾಮ್ಮ ಇಲ್ಲಿ. ನಾನು ಬ್ಯಾಂಕ್ ಹೋಗಿ ಸ್ವಲ್ಪ ದುಡ್ಡು ಡ್ರಾ ಮಾಡ್ಕೊಂಡ್ಬರ್ಬೇಕು, ಹೋಗಿ ಬರಲಾ? ಸರಿಪ್ಪ. ಅಮ್ಮ ಇಲ್ಲಿ? ಅಮ್ಮ ಬೆಳಿಗ್ಗೆ ಬೇಗನೆ ಆಫೀಸ್ಗೆ ಹೋದ್ಲಲ್ಲಪ್ಪ, ಅದೇ ಏನೋ ಇನ್ಸ್ಪೆಕ್ಷನ್ ಇದೆ ಆಫೀಸಲ್ಲಿ ಅಂತ. ಅಯ್ಯೋ ಹೌದಾ, ನಂಗೆ ಹೇಳಲೇ ಇಲ್ಲ ಅವಳು. ನಾನು ಹೋಗಿ ಬರಲಾ? ಸರಿಪ್ಪ. ಸ್ವಾತಿ, ಬಾಮ್ಮ, ಲೇಟ್ ಆಯಿತು, ಹೋಗಿ ಬರೋಣ ಬಾಮ್ಮ. ಹಾಂ ಬಂದೆ ಅಪ್ಪ, ಬಂದೆ. ಅಯ್ಯೋ ಇವಳು ಹೊರಟ್ಬಿಟ್ಲಾ? ಅಪ್ಪ ಪ್ರೇಮು ಮನೆಯಲ್ಲಿಲ್ಲ, ನೀವು ಎಲ್ಲರೂ ಹೋಗ್ಬಿಟ್ರೆ ನಾನೊಬ್ಬಳೇ ಆಗ್ಬಿಡ್ತೀನಲ್ಲಪ್ಪ. ಒಬ್ಬಳೇ ಯಾಕೆ? ಮೇಷ್ಟ್ರಿದ್ದಾರೆ, ಶ್ರೀಪತಿ ಮೇಷ್ಟ್ರು ಒಳಗಡೆ. ನಾನು 15 ನಿಮಿಷ ವಾಪಸ್ ಬಂದುಬಿಡ್ತೀನಿ, ಬೇಗ ಹೋಗಿ ಬರಲಾ? ಸರಿಪ್ಪ. ಟೇಕ್ ಕೇರ್. ಬಾ ಸ್ವಾತಿ. ಬಾಯ್ ಸಾಕ್ಷಿ. ಯಾರಿದ್ದೀರಾ? ಸ್ವಲ್ಪ ನೀರು ತಂದ್ಕೊಡ್ತೀರಾ? ತಂದೆ. ತಗೊಳ್ಳಿ ತಾತ. ಏನು ಮಗು, ನೀನೇ ಬಂದ್ಬಿಟ್ಯಾ? ಬೇರೆ ಯಾರೂ ಇರಲಿಲ್ವಪ್ಪ? ಇಲ್ಲ ತಾತ, ಮನೇಲಿ ಯಾರೂ ಇಲ್ಲ, ಅದಕ್ಕೆ ನಾನೇ ತಂದೆ. ಮನೇಲಿ ಯಾರೂ ಇಲ್ವಾ? ಎಲ್ಲಿ ಹೋದ್ರು ಎಲ್ಲ? ಸರಿಮ್ಮ. ಸಾಕ? ಸಾಕಪ್ಪ, ಸಾಕು. ರೀ, ಏನಾಯ್ತು? ಸಾಕ್ಷಿ ಅವರೇ, ಸಾಕ್ಷಿ ಅವರೇ, ಏನಾಯ್ತು? ಏನಾಯ್ತು? ಅಯ್ಯೋ, ಸಾಕ್ಷಿ, ನೀರು ತಗೋ, ನೀರು ತಗೋ. ಮೇಲ್ಗೆ 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 ಮೇಲ್ಗೆ. ಏನಾಯ್ತಪ್ಪ? ಸಾಕ್ಷಿ, ಒಂಚೂರು ನೀರು ಕೊಂಡು. ನಿಧಾನ ಹೇಳಪ್ಪ. ಮೆಲ್ಲಿಗೆ ಮೆಲ್ಲಿಗೆ ಮೆಲ್ಲಿಗೆ. ಏನಾಯ್ತಮ್ಮ? ಮನೇಲಿ ಯಾರು ಇಲ್ವಾ ಬೇರೆ? ಯಾರು ಇಲ್ಲ, ಎಲ್ಲ ಹೊರಗಡೆ ಹೊರಟೋಗಿದ್ದಾರೆ. ಮತ್ತೆ ಡಾಕ್ಟ್ರಿಗಾರು ಕರ್ಕೊಂಡೋಗಿ ತೋರಿಸ್ಬೇಕಿತ್ತಲ್ವಾ? ನಾನು ಕರ್ಕೊಂಡು ಹೋಗ್ತೀನಿ, ಆಟೋ ತರ್ತೀನಿ. ಬೇಗ 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 ಹೋಗು. ಏನಾಯ್ತು ಮಗು? ಆಟೋ ಬಂತು, ಬನ್ನಿ. ಮೇಲ್ ಮೇಲ್ ಮೇಲ್ಗೆ ಹೇಳಪ್ಪ. ಹುಷಾರ ಕರ್ಕೊಂಡೋಗು.
ಇನ್ನೂ ಹಾಗೆ ಇದೆಯೇನಪ್ಪ? ಓ ಹುಷಾರ್ ಯೋಗಿ, ಮೇಲ್ಗೆ ಮೇಲ್ಗೆ ಮೇಲ್ಗಮ್ಮ. ಹೋಗಪ್ಪ, ನೀ ಹೋಗು, ನಾ ಪ್ರೇಮಕ್ಕೆ ಫೋನ್ ಮಾಡ್ತೀನಿ. ಹಾಂ, ಹೋಗು, ಹುಷಾರು. ಹೆಂಗಿದೆ ಮೈಗೆ? ಕಣ್ಸಲ್ವಾ? ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ಮೈ ಮೇಲೆ ಅದಿಸ್ಬಿಡ್ತಿದೆ. ಏನ್ ಹಂಗ್ ನೋಡ್ತಿದ್ಯಾ? ಸಾರಿ. ಏನು ಸಾಕ್ಷಿ ಮೇಡಮ್, ಹೇಗಿದ್ದೀರಾ? ಅವತ್ತು ಆಫೀಸಿಗೆ ಬಂದಿದ್ದೆ ಕೊನೆ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳಿದ್ರೆ ಏನು ಮಾಡ್ಕೊಳಕ್ಕೆ? ನಾನು ಹೇಳ್ದಂಗೆ ಕೇಳಿದ್ರೆ ಈ ಬದುಕಿರ್ತಿತ್ತ? ಅನಿರುದ್ಧ್, ನನ್ನ ಮೇಲೆ ಹಠ ಸಾಧಿಸ್ತೆ, ಈಗ ಯಾರಿಗೆ ಲಾಸ್ ಆಯ್ತು? ನಾನು ನನ್ನ ಹೆಂಡತಿ ಜೊತೆ ಚೆನ್ನಾಗೇ ಇದ್ದೀನಿ, ಆದ್ರೆ ನೀನು ನೋಡು. ಬೇಡ, ನಾನು ಹೊಟ್ಟೆ ಉರ್ಸ್ಬೇಡ. ನಾನು ಕೆಟ್ಟದಾಗ ಮಾತಾಡ್ಬೇಕಾಗುತ್ತೆ. ಎಷ್ಟು ಹಾರಾಡಿದ್ರು ಅಷ್ಟೇ, ಬಡವನ್ ಕೋಪ ದೌಡೆ ಮೂಲ ಅನ್ನೋದನ್ನ ಮರಿಬಾರ್ದು. ತಗ್ಗಿ ಬಗ್ಗೆ ನಡೆದ್ರೆ ಜೀವನ ಚೆನ್ನಾಗಿರುತ್ತೆ. ನೀನ್ ಕೋಪ ತೋರಿಸ್ತೆ, ಈಗ ನೋಡು ಪರದಾಡ್ತಿದೀಯ. ಯಾರಿವನು? ಯಾವ ಹೊಸ ಫೇಸು? ಎಲ್ಲಿ ಹಿಡ್ಕೊಂಬಂದೆ? ಅವನಲ್ಲಿ ಆ ಪ್ರೇಮು ಕೋಲೆ ಬಸವಂತ ತಲೆ ಆಡಿಸ್ಕೊಂಡು ಹಿಂದೆ ಬರ್ತಿದ್ನಲ್ಲ, ಅವನಿಗೂ ಟಿಕೆಟ್ ಕೊಟ್ಬಿಟ್ಟಿಯಾ? ಹೇಳ್ದಂಗೆ ಕೇಳ್ಕೊಂಡಿದ್ದಿದ್ರೆ ನನ್ನ ಪತ್ರಿಕೆಯಲ್ಲಿ ಎಂಥ ಪೋಸ್ಟಲ್ಲಿ ಇರ್ತಿದ್ದೆ, ರಾಣಿ ಥರ ಇರ್ತಿದ್ದೆ. ಅದು ಬಿಟ್ಟು ಹೆಂಡತಿ ಪೋಸ್ಟ್ಗೆ ಕೈ ಹಾಕಿದ್ರೆ ತಲೆ ಇದೆಯಾ ನಿನಗೆ? ಅದಕ್ಕೆ ನೋಡು, ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ ಅಂತ ಬೀದಿಗೆ ಬಿದ್ದಿದ್ಯಾ. ಈಗ ಈ ಹೊಸಬನ್ ಜೊತೆನ ಜೀವನ? ಟೆನ್ಷನ್ ಯಾಕೆ ಆಗ್ತೀರಾ? ಅವ್ರೇನೋ ಮಾತಾಡ್ಕೊಂಡು ಹೋಗ್ತಾರೆ, ಮಾತಾಡ್ಲಿ ಬಿಡಿ. ಕೊಚ್ಚೆಗೆ ಕಲ್ಲಕ್ಕೆ ಹೋಗ್ತೀರಾ? ನಡಿ ನಾವು ಹೋಗೋಣ. ಹೋಗಿ ಹೋಗ ಹೋಗ. ಅವನೇ ತಾನೆ ನಿಮ್ಗೆ ಅನ್ಯಾಯ ಮಾಡಿದ್ದು? ಯೋಗಿ, ಅವನೇ ತಾನೆ? ನಿಮ್ಗೆ ಗೊತ್ತು? ಹೇಗೋ ಗೊತ್ತಾಯ್ತು ಬಿಡಿ. ಅಲ್ಲ ರೀ, ಅವನ ಹತ್ರ ಎಲ್ಲ ರಸ್ತೆನಲ್ಲಿ ನಿಂತ್ಕೊಂಡು ಜಗಳ ಆಡಕ್ಕಾಗತ್ತಾ? ಅದಕ್ಕೆಲ್ಲ ಬೇರೆ ತರ ಮಾಡ್ಬೇಕು. ಒಂದು ನಿಮಿಷ ರೀ, ಬರ್ತೀನಿ. ಅಯ್ಯೋ ಯೋಗಿ, ಎಲ್ಲ ಹೊರಟ್ರಿ? ಸಣ್ಣ ಕೆಲಸ ಇದೆ, ತಡೀರಿ.